ನಿನಗಾಗಿ ಭಾಗ 87. ದಮಯಂತಿ ವಿಕ್ರಮ್ನನ್ನು ಆಸೆಯ ಕಣ್ಣುಗಳಿಂದ ನೋಡುತ್ತಿದ್ದಳು. ಹಾಸಿಗೆಯ ಮೇಲೆ ನೆಮ್ಮದಿಯಿಂದ ಮಲಗಿಕೊಂಡು ತುಂಬ ದಿನವಾಗಿತ್ತು. ಅವಳು ಅವನನ್ನು ಆ ರೀತಿ ನೋಡಿ. ಯಾವಾಗಲೂ ಏನಾದರೂ ಒಂದು ಇರುತ್ತದೆ. ಅತ್ತೆಯ ಸಮಸ್ಯೆ, ಚಿಕ್ಕಮ್ಮನ ಸಮಸ್ಯೆ, ಅಕ್ಕನ ಸಮಸ್ಯೆ, ಈ ರೀತಿಯ ಮಾತುಗಳಿಂದ ಅವಳು ತುಂಬ ಸ್ಟ್ರೆಸ್ ಆಗಿರುತ್ತಿದ್ದಳು. ಆದರೆ ಇಂದು ತನ್ನ ಚಿಕ್ಕಮ್ಮನ ಮನೆಯಿಂದ ತನ್ನನ್ನು ತಮ್ಮ ರೆಸಾರ್ಟ್ಗೆ ವಿಕ್ರಮ್ ಕರೆದುಕೊಂಡು ಬಂದಿರುವುದು ಅವಳಿಗೆ ತುಂಬ ಖುಷಿಯಾಯಿತು. ಪುನಃ ನನ್ನನ್ನು ಅವರುಗಳ ಜಾಲದಿಂದ ಬಿಡಿಸಿಕೊಂಡು ಬಂದರು. ಅಲ್ಲೇ ಇದ್ದಿದ್ದರೆ ನಾನು ಏನೋ ಆಗಿಬಿಡುತ್ತಿದ್ದೆ. ಅವರೆಲ್ಲ ತುಂಬ ನೋವನ್ನು ಮಾಡುತ್ತಾರೆ. ಇನ್ನೆಂದೂ ಕೂಡ ನಾನು ನೋವು ಮಾಡಿಕೊಳ್ಳಬಾರದು ಅಂತ ಅಂದುಕೊಳ್ಳುತ್ತಿದ್ದೆ. ನಾಳೆ ದಿನ ಹೇಗಿರುತ್ತದೆ ಗೊತ್ತಿಲ್ಲ. ಇಂದು ಅವನನ್ನು ನನ್ನವನನ್ನಾಗಿ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡೆ. ಯಾವುದೇ ಕಾರಣಕ್ಕೂ ಈ ರಾತ್ರಿ ವ್ಯರ್ಥವಾಗಲು ನಾನು ಬಿಡಬಾರದು ಅಂತ ನಿಧಾನವಾಗಿ ಅವಳು ಎದ್ದಳು. ಅವನು ಬಾಗಿಲನ್ನು ಹಾಕುತ್ತಿದ್ದ. ಅವಳು ಹಿಂದೆಯಿಂದ ಹೋಗಿ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಅವನಿಗೆ ಅವಳು ತಬ್ಬಿಕೊಂಡಿದ್ದು ತುಂಬ ಖುಷಿಯಾಗಿ, ಮೇಡಮ್ ಅವರು ಇಂದು ತುಂಬ ಮೂಡಿನಲ್ಲಿ ಇದ್ದಾರೆ. ಯಾವಾಗಲೂ ನಾನೇ ನಿಮಗೆ ಭರಿಸಬೇಕು ಮೂಡನ್ನು. ಸ್ವಲ್ಪ ಎಲ್ಲ ಸರಿ ಹೋದರೆ ದೂರ ಓಡಿ ಹೋಗುತ್ತಿದ್ದೆ. ಆದರೆ ಇಂದು ನೀನೇ ನನ್ನ ಬಳಿ ಬರುತ್ತಿದ್ದೀಯಾ, ಸಿಂಹದ ಬಳಿ ಬರುತ್ತಿದ್ದೀಯಾ ಸಿಂಹಿಣಿ. ನೀನು ಆಗಬೇಕು, ಇಲ್ಲವಾದರೆ ನಿನ್ನ ಕತೆ ಅಷ್ಟೇ. ಯೋಚಿಸು ಅಂತ ಅವನು ನಗುತ್ತಾ ಹೇಳುತ್ತಾನೆ. ಅವಳು ಅವನನ್ನು ಗಟ್ಟಿಯಾಗಿ ಇನ್ನೂ ತಬ್ಬಿಕೊಳ್ಳುತ್ತಾಳೆ. ನಾನು ನಿಮಗಾಗಿ ಏನು ಬೇಕಾದರೂ ಮಾಡುತ್ತೇನೆ. ನಿಮಗೆ ಖುಷಿ ಸಿಕ್ಕರೆ ಅದು ನನ್ನ ಸೌಭಾಗ್ಯ. ನನ್ನ ಜನ್ಮ ಪಾವನವಾಗುತ್ತದೆ ಅಂತ ಅವಳು ಹೇಳುತ್ತಾಳೆ. ಅಷ್ಟು ಸಾಕು. ಅವನು ತನ್ನ ಕೈಯಲ್ಲಿದ್ದ ಸೋಡಾವನ್ನು ಅವಳಿಗೆ ಕುಡಿಸಿದ. ಹೊರಗಡೆ ಅವಳು ತುಂಬ ತಿಂದಿದ್ದರಿಂದ ಡೈಜೆಷನ್ ಆಗಲಿ ಅಂತ. ನಂತರ ಅವಳನ್ನು ಎತ್ತಿಕೊಂಡು ನಿಧಾನವಾಗಿ ಹಾಸಿಗೆಯ ಮೇಲೆ ಪುನಃ ಮಲಗಿಸಿದ. ಪ್ರೀತಿಸುವ ಎರಡು ಹೃದಯಗಳು ಹೇಗೆ ಒಂದಾಗಲು ಪ್ರಯತ್ನಿಸುತ್ತವೆ, ಅದೇ ರೀತಿ ಇಬ್ಬರು ತುಂಬ ತಿಂಗಳುಗಳ ಕಾಲ ಒಬ್ಬರಿಗಾಗಿ ಒಬ್ಬರು ಪ್ರೀತಿಸಲು ಸಮಯವನ್ನು ತೆಗೆದುಕೊಂಡು ಈಗ ಸಂಪೂರ್ಣವಾದ ಪ್ರೀತಿಯ ಪರಾಕಾಷ್ಠತೆಗೆ ಅವರ ಪ್ರೇಮ ಆಗಿರಬೇಕಾದರೆ ಅವರಿಬ್ಬರು ಒಬ್ಬರಿಗೊಬ್ಬರು ತಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ಹಿಂದೆ ಮುಂದೆ ನೋಡುವುದಿಲ್ಲ. ದಮಯಂತಿ ಎಷ್ಟು ವಿಕ್ರಮ್ನನ್ನು ಪ್ರೀತಿಸುತ್ತಾಳೆ, ಅದಕ್ಕಿಂತ ಹೆಚ್ಚು ವಿಕ್ರಮ್ ದಮಯಂತಿಯನ್ನು ಪ್ರೀತಿಸುತ್ತಾನೆ. ಏಕೆಂದರೆ ಚಿಕ್ಕಂದಿನಿಂದ ಅವನೂ ಕೂಡ ಸರಿಯಾದ ಪ್ರೀತಿಯನ್ನು ನೋಡಿಲ್ಲ. ಅವನ ಪಾಲಿಗೆ ಅವಳು ದೇವತೆ. ಇಬ್ಬರ ತುಟಿಗಳು ಕೈಗಳು ಒಂದಾದವು. ಅವನು ಅವಳ ಮೇಲೆ ಮಲಗಿಕೊಂಡು ತನ್ನ ಪ್ರೀತಿಯನ್ನು ತೋರಿಸಲು ಆರಂಭಿಸಿದ. ಸ್ವಲ್ಪ ಹೊತ್ತಿನಲ್ಲಿ ಇಬ್ಬರು ಬೆತ್ತಲಾದರು. ಆ ಕ್ಷಣ ತುಂಬ ಅದ್ಭುತವಾಗಿತ್ತು. ಇಬ್ಬರು ಒಬ್ಬರ ದೇಹದ ಮೇಲೆ ಇನ್ನೊಬ್ಬರು ಪ್ರೀತಿ ಸಲಿಗೆ ತೋರಿಸಲು ಆರಂಭಿಸಿದರು. ಇಬ್ಬರ ದೇಹದ ಬಣ್ಣ ಕೆಂಪಾಯಿತು. ತುಟಿಗಳು ಕೂಡ ನಡುಗಲು ಆರಂಭಿಸಿದವು. ಹಣೆಯ ಮೇಲಿಂದ ಅವಳಿಗೆ ಮುತ್ತುಗಳನ್ನು ಕೊಡುತ್ತಾ ಬಂದ. ದಮಯಂತಿ ನನ್ನವಳು ಅನ್ನುವ ಒಂದು ಭಾವನೆ ಅವನಿಗೆ ತುಂಬ ಖುಷಿಯನ್ನು ಕೊಡುತ್ತದೆ. ಅದರಲ್ಲಿ ಸಂಪೂರ್ಣವಾಗಿ ಅವಳು ಪ್ರತಿ ರಾತ್ರಿ ನನ್ನವಳಾಗುತ್ತಾಳೆ, ಯಾವುದೇ ತಂಟೆ ತಕರಾರಿಲ್ಲದೆ ಅನ್ನುವುದನ್ನು ನೆನೆಸಿಕೊಂಡು ಅವನಿಗೆ ಪ್ರಪಂಚದಲ್ಲಿ ಇದಕ್ಕಿಂತ ದೊಡ್ಡ ಸುಖ ಇನ್ನೊಂದಿಲ್ಲ, ಇದಕ್ಕಿಂತ ದೊಡ್ಡವರ ಇನ್ನೊಂದು ಇಲ್ಲ. ದಮಯಂತಿ ನನ್ನವಳು, ಶಾಶ್ವತವಾಗಿ ನನ್ನವಳು ಅಂತ ಭಾವೋದ್ವೇಗದಿಂದ ಅವಳಿಗೆ ಮುತ್ತುಗಳನ್ನು ಕೊಡಲು ಆರಂಭಿಸಿದ. ಅವಳು ಕೂಡ ಅವನ ಕ್ರಿಯೆಗೆ ಸ್ಪಂದಿಸಲು ಆರಂಭಿಸಿದಳು. ಅವಳ ಧ್ಯೇಯ ವಿಕ್ರಮ್ನನ್ನು ಖುಷಿಪಡಿಸಬೇಕು. ಈ ಕ್ಷಣವನ್ನು ಎಷ್ಟು ಸಾಧ್ಯವೋ ಅದಕ್ಕಿಂತ ಹೆಚ್ಚು ಮಧುರವಾಗಿ ಮಾಡಿಕೊಳ್ಳಬೇಕು. ನಾಳೆಯ ದಿನಗಳು ನಮ್ಮ ಪಾಲಿಗೆ ಇರುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಈಗ ಸಿಕ್ಕಿರುವ ಸಮಯವನ್ನು ಹಾಳು ಮಾಡಿಕೊಳ್ಳಬಾರದು. ಆದರೆ ಅವಳಿಗೆ ಗೊತ್ತಿಲ್ಲ, ಅವಳು ವಿಕ್ರಮ್ನನ್ನು ಬಿಟ್ಟರೂ ವಿಕ್ರಮ್ ಅವಳನ್ನು ಬಿಡುವುದಿಲ್ಲ ಅಂತ. ಅವನು ತುಟಿಗಳಿಗೆ ಮುತ್ತು ಕೊಡಬೇಕಾದರೆ ಅವನು ನಿಲ್ಲಿಸಿದರೂ ಕೂಡ ಅವಳು ನಿಲ್ಲಿಸಲು ರೆಡಿ ಇರಲಿಲ್ಲ. ಆ ಮುತ್ತು ಇನ್ನೂ ಮುಂದುವರಿಯಲಿ ಅನ್ನುವ ರೀತಿ ಇತ್ತು.
ಅವಳೇ ತುಂಬ ಸಮಯದವರೆಗೂ ಇಬ್ಬರೂ ಕೂಡ ಪರಸ್ಪರ ಮುತ್ತುಗಳನ್ನು ಕೊಡುತ್ತಿದ್ದರು. ಪರಸ್ಪರ ತಮ್ಮ ಬಾಯಲ್ಲಿರುವ ಎಂಜಲನ್ನು ಕೂಡ ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಿದ್ದರು, ಸ್ವಲ್ಪವೂ ಕೂಡ ಬೇಸರ ಮಾಡಿಕೊಳ್ಳದೆ. ಈ ರೀತಿಯ ಪ್ರೀತಿ, ಈ ರೀತಿಯ ಅರ್ಪಣೆ ಕೇವಲ ಪ್ರೀತಿ ಇದ್ದರೆ ಬರುವುದಿಲ್ಲ. ಅಲ್ಲಿ ಪ್ರೇಮ ಎನ್ನುವ ಒಂದು ಮಹತ್ವಪೂರ್ಣವಾದ ಭಾವನೆ ಇರಬೇಕು. ನಾನು ಪ್ರೀತಿಸುವ ಹುಡುಗ ಹೇಗೆ ಇದ್ದರೂ ನಾನು ಅವನನ್ನು ಸ್ವೀಕರಿಸುತ್ತೇನೆ ಅನ್ನುವ ರೀತಿ, ಅದೇ ರೀತಿ ಹುಡುಗ ಕೂಡ ನಾನು ಪ್ರೀತಿಸುವವಳು ಹೇಗಿದ್ದರೂ ಪರವಾಗಿಲ್ಲ, ಅವಳದೆಲ್ಲ ನನ್ನದೇ, ನನ್ನದೆಲ್ಲ ಅವಳದೇ ಅನ್ನುವ ಪರಿಪೂರ್ಣವಾದ ಅರ್ಪಣೆ ಇದ್ದಾಗ ಮಾತ್ರ. ಇದು ಇವರಿಬ್ಬರಲ್ಲಿ ತುಂಬ ಜಾಸ್ತಿ ಇದೆ, ಏಕೆಂದರೆ ತುಂಬ ಬಾರಿ ಇಬ್ಬರು ಬೇರ್ಪಟ್ಟು ಒಂದಾಗಿದ್ದಾರೆ. ಅವನು ಅವಳ ಹೊಟ್ಟೆಯ ಬಳಿ ಬಂದು ಮುತ್ತು ಕೊಡಲು ಆರಂಭಿಸಿದ. ಆಗ ಅವನಿಗೆ ನೆನಪಾಯಿತು, ಅವಳು ಪ್ರೆಗ್ನೆಂಟ್ ಅಲ್ಲ, ಸುಳ್ಳು ಹೇಳುತ್ತಿದ್ದೇನೆ, ಅವಳಿಗೆ ಸತ್ಯ ತಿಳಿಸಿಬಿಡಬೇಕಿತ್ತು. ಬೇರೆ ರೀತಿ ಅವಳು ಪ್ರೆಗ್ನೆಂಟ್ ಅಲ್ಲ ಅನ್ನುವ ವಿಷಯ ತಿಳಿದರೆ ಅವಳು ದುಃಖಪಡುತ್ತಾಳೆ ಅಂತ ನೆನೆಸಿಕೊಂಡು ಅವನಿಗೆ ಭಯ ಶುರುವಾಯಿತು. ಮೊದಲೇ ಅವಳಿಗೆ ತುಂಬ ನೋವು ಮಾಡಿದ್ದೇನೆ, ಈಗ ನಾನು ಮಾಡಿರುವ ಗಾಯ ಆರುತ್ತಿದೆ. ನನ್ನ ಜೊತೆ ನಾರ್ಮಲ್ ಆಗಿ ಇರಲು ಅವಳು ಪ್ರಯತ್ನಿಸುತ್ತಿದ್ದಾಳೆ. ಅಂತಹುದರಲ್ಲಿ ಪುನಃ ನಾನು ಸುಳ್ಳು ಹೇಳುತ್ತಿದ್ದೇನೆ. ನನಗೆ ಭಯ, ಅವಳು ಈ ವಿಷಯವನ್ನು ಹೇಗೆ ತೆಗೆದುಕೊಳ್ಳುತ್ತಾಳೆ. ಮಗು ಯಾರದಾದರೂ ಪರವಾಗಿಲ್ಲ, ತಾಯಿ ಇವಳೇ ಅಲ್ಲವೇ. ತಾಯ್ತನದ ಪ್ರೀತಿ ಇವಳಲ್ಲಿ ಅರಳಿದೆ. ಮಗುವಿಗೆ ಯಾವ ರೀತಿ ಬಟ್ಟೆ ತೆಗೆದುಕೊಳ್ಳಬೇಕು, ರೂಮನ್ನು ಯಾವ ರೀತಿ ಡೆಕೋರೇಟ್ ಮಾಡಬೇಕು ಅನ್ನುವ ಮಾತನ್ನು ತುಂಬ ಸಲ ನನ್ನ ಜೊತೆ ಡಿಸ್ಕಸ್ ಮಾಡಿದ್ದಳು. ಇದನ್ನು ನೆನೆಸಿಕೊಂಡು ಅವನ ಮುಖ ಭಯದಿಂದ ಕೆಂಪಾಯಿತು. ಭಯದಿಂದ ಅವನು ಮೇಲೆ ಎದ್ದು ಕುಳಿತ. ಆಗ ಅವಳಿಗೆ ಇವನ ವಿಚಿತ್ರವಾದ ವರ್ತನೆ ಅರ್ಥವಾಗದೆ ಅವಳು ಕೂಡ ಎದ್ದು ಕುಳಿತು ಏನಾಯಿತು ಅಂತ ಪ್ರಶ್ನಾರ್ಥಕವಾಗಿ ಮುಖ ಮಾಡಿದಳು. ಆಗ ಅವನು ಏನೂ ಹೇಳಲು ಸಾಧ್ಯವಾಗದೆ ಮೌನವಾದ. ಪುನಃ ಕೇಳಿದಳು, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ, ನನಗೆ ಏನೂ ತಿಳಿಯುವುದಿಲ್ಲ, ಬರೀ ತಪ್ಪುಗಳನ್ನೇ ಮಾಡುತ್ತೇನೆ ಪ್ಲೀಸ್ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಪ್ರಯತ್ನಿಸಿದರೆ ಅವನು ಅವಳನ್ನು ದೂರ ತಳ್ಳಿದ. ಆಗ ಅವಳಿಗೆ ಸ್ವಲ್ಪ ಬೇಸರವಾಯಿತು. ಪುನಃ ಅವನ ಬಳಿ ಬಂದಳು. ಪದೇ ಪದೇ ಅವಳು ಯಾಕೆ, ಏನಾಯಿತು ಅಂತ ಕೇಳಲು ಶುರು ಮಾಡಿದಳು. ಅವಳ ಭಯ ಹೆಚ್ಚಾಗುತ್ತಿದೆ. ಅವಳಿಗೆ ಭಯ, ವಿಕ್ರಮ್ ಎಲ್ಲಿ ತನ್ನನ್ನು ಬಿಟ್ಟು ಬಿಡುತ್ತಾನೆ, ನನ್ನ ಕತೆ ಏನಾಗುತ್ತದೆ ಅಂತ. ಪುನಃ ಅವನು ಏನೂ ಮಾತನಾಡದೆ ಅವಳ ಹೊಟ್ಟೆಯನ್ನು ಮುಟ್ಟಿದ. ಅವಳಿಗೆ ಆಗ ಅನಿಸಿತು, ಮಗುವಿನ ಬಗ್ಗೆ ಏನೋ ಚಿಂತಿಸುತ್ತಾ ಇರಬಹುದು ಅಂತ. ಸ್ವಲ್ಪ ಹೊತ್ತು ಅವಳು ಕೂಡ ಸುಮ್ಮನಾದಳು, ಅವನನ್ನು ಬಲವಂತ ಮಾಡದೆ. ಇನ್ನು ಅವನಿಗೆ ಮೂಡ್ ಹೋಯಿತು ಅನ್ನುವುದನ್ನು ತಿಳಿದು ಅವಳು ಬಟ್ಟೆ ಹಾಕಿಕೊಳ್ಳಲು ಮೇಲೆದ್ದಳು. ಆದರೆ ಅವನು ಅವಳ ಕೈಯನ್ನು ಹಿಡಿದು ತನ್ನ ಬಳಿ ಎಳೆದ. ಅವಳು ಅವನ ಎದೆಯ ಮೇಲೆ ಬಿದ್ದಳು. ನಂತರ ಅವಳಿಗೆ ಉಸಿರಾಡಲು ಕೂಡ ಸಮಯವನ್ನು ಕೊಡದಷ್ಟು ಅವಳನ್ನು ಮುದ್ದಿಸಿದ. ಇಬ್ಬರ ದೇಹದ ಬಿಸಿ ಹೆಚ್ಚಾಗಿ ಪರಸ್ಪರ ತಮ್ಮನ್ನು ತಾವು ಅರ್ಪಿಸಿಕೊಂಡರು. ವಿಕ್ರಮ್ ಮತ್ತು ದಮಯಂತಿ ಒಂದಾದರು. ಅವನಿಗೆ ಗೊತ್ತು, ಅವಳು ಪ್ರೆಗ್ನೆಂಟ್ ಅಲ್ಲ, ಯಾವ ರೀತಿ ಬೇಕಾದರೂ ಅವಳ ಜೊತೆ ಇರಬಹುದು ಅಂತ. ಅವನಿಗೆ ಇಷ್ಟವಾಗುವ ರೀತಿ ಅವಳ ಜೊತೆ ವರ್ತಿಸಿದ. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ತಮ್ಮನ್ನು ತಾವು ಅರ್ಪಿಸಿಕೊಂಡರು. ಇಬ್ಬರ ಮಿಲನವಾಯಿತು. ಬೆಳಿಗ್ಗೆ ಆಗುವವರೆಗೂ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದರು. ಬೆತ್ತಲಾದ ದೇಹಗಳು ಪರಸ್ಪರ ಅಂಟಿಕೊಂಡಿದ್ದವು. ಅವರಿಬ್ಬರಿಗೆ ಪ್ರಪಂಚದ ಯಾವುದೇ ಅರಿವು ಇಲ್ಲ. ವಿಕ್ರಮ್ಗೆ ದಮಯಂತಿ, ದಮಯಂತಿಗೆ ವಿಕ್ರಮ್ ಅಷ್ಟೇ ಈಗ ಈ ಕ್ಷಣದಲ್ಲಿ ಬೇಕಾಗಿರುವುದು. ವಿಕ್ರಮ್ ಮತ್ತು ದಮಯಂತಿ ತಮ್ಮ ರೆಸಾರ್ಟ್ನಲ್ಲಿ ಆನಂದವಾಗಿ ಇದ್ದರೆ ಇಲ್ಲಿ ಅವರ ಚಿಕ್ಕಮ್ಮ ಬೆಳಿಗ್ಗೆ ದಮಯಂತಿಯನ್ನು ಏಳಿಸಿ ಅವಳ ಕೈಯಲ್ಲಿ ಕೆಲಸ ಮಾಡಿಸಬೇಕು ಅಂತ ಬಂದಿದ್ದಾಳೆ. ಆದರೆ ಅವಳು ರೂಮಿನಲ್ಲಿ ಇಲ್ಲ. ರೂಮಿನ ಕಿಟಕಿ ಕೂಡ ಓಪನ್ ಆಗಿದೆ. ಬಾಲ್ಕನಿಯಲ್ಲಿ ಒಂದು ಅವಳ ಸೀರೆ ನೇತಾಡುತ್ತಿದೆ. ಅದನ್ನು ನೋಡಿ ಅವಳು ಅಂದುಕೊಂಡಳು ಓಡಿ ಹೋಗಿದ್ದಾಳೆ ಅಂತ. ಜೋರಾಗಿ ಕಿರುಚುತ್ತಾ ಬಂದಳು. ಮನೆಯಲ್ಲಿ ಇದ್ದ ಎಲ್ಲ ಕೆಲಸದವರು ವಿಚಿತ್ರವಾಗಿ ಇವರನ್ನು ನೋಡುತ್ತಿದ್ದರು. ವಿಕ್ರಮ್ ದಮಯಂತಿಗಾಗಿ ಕೆಲಸದವರನ್ನು ಇಟ್ಟಿದ್ದರೂ ಕೂಡ ಇವರುಗಳು
ಕಾಟ ಕೊಡಲು ಅವಳ ಕೈಯಲ್ಲಿ ಕೆಲಸ ಮಾಡಿಸಬೇಕು ಅಂತ ಅಂದುಕೊಂಡಿದ್ದರು. ದಮಯಂತಿ ಮತ್ತು ವಿಕ್ರಮ್ ತಮ್ಮ ಚಿಕ್ಕಮ್ಮ ಮತ್ತು ಅಕ್ಕನಿಗೆ ಏನೇ ಸಹಾಯ ಮಾಡಿದರೂ ಕೂಡ ಅವರು ಎಂದೂ ಕೂಡ ಬದಲಾಗುವುದಿಲ್ಲ. ದಮಯಂತಿಗೆ ನೋವನ್ನು ಮಾಡಬೇಕು, ಅವಳಿಗೆ ಕಷ್ಟ ಕೊಡಬೇಕು ಅನ್ನುವುದು ಮಾತ್ರ ಅವರ ಗುರಿಯಾಗಿತ್ತು. ಅವರು ಬದಲಾಗುವುದಿಲ್ಲ. ಆಗ ದಮಯಂತಿಯ ಚಿಕ್ಕಪ್ಪ ಬಂದು ಕೋಪಗೊಂಡ. ಏಕೆ ಅಷ್ಟು ಜೋರಾಗಿ ಅಳುತ್ತಿದ್ದೀಯಾ? ನೀನು ಅಳುತ್ತಿರುವುದನ್ನು ನೋಡಿ ಪ್ರಪಂಚ ಮುಳುಗಿ ಹೋಯಿತು ಅಂತ ಅಂದುಕೊಳ್ಳಬೇಕು. ಏಕೆಂದರೆ ನಿನ್ನ ಮಗಳು ದಷ್ಟಪುಷ್ಟವಾಗಿ ಮಲಗಿದ್ದಾಳೆ, ಆರಾಮವಾಗಿ. ಮತ್ತೆ ಇನ್ನೇನು ಯೋಚನೆ ಅಂತ ಕೇಳಿದಾಗ ಅವಳು ಜೋರಾಗಿ ಅಳುತ್ತಾ, ದಮಯಂತಿ ಇಲ್ಲ ಮನೆಯಲ್ಲಿ, ಬಿಟ್ಟು ಓಡಿ ಹೋಗಿದ್ದಾಳೆ ಅಂತ ಹೇಳಿದಾಗ ತುಂಬ ಜೋರಾಗಿ ಚಿಕ್ಕಪ್ಪ ನಕ್ಕಿದರು. ಆಗ ಚಿಕ್ಕಮ್ಮ ಅಳುವುದನ್ನು ನಿಲ್ಲಿಸಿ, ನನ್ನ ಕಣ್ಣೀರು ದುಃಖ ನಿಮಗೆ ನಗು ಅಲ್ಲವೇ? ನೀವು ಎಂದು ಬದಲಾಗುವುದಿಲ್ಲ. ನಿಮ್ಮಿಂದ ನನಗೆ ತುಂಬ ಕಷ್ಟ ಅಂತ ಬೇಸರ ಮಾಡಿಕೊಳ್ಳುತ್ತಿದ್ದಳು. ಅಯ್ಯೋ, ನಿನಗೆ ಹೇಗೆ ಹೇಳಲಿ? ನಿನ್ನೆ ರಾತ್ರಿ ಅವಳು ಸ್ವಲ್ಪ ವಿಚಿತ್ರವಾಗಿ ಆಡುತ್ತಿದ್ದಳು. ಅವಳನ್ನು ಹಿಂಬಾಲಿಸಿದಾಗ ಅವಳನ್ನು ಭೇಟಿಯಾಗಲು ಬಂದಿದ್ದ ವಿಕ್ರಮ್ ಕಣ್ಣಿಗೆ ಕಾಣಿಸಿದ. ನಮಗೆ ತಿಳಿದರೆ ಎಲ್ಲಿ ಬೇಸರ ಮಾಡಿಕೊಳ್ಳುತ್ತೇವೆ ಅಂತ ಅವಳು ನಮಗೆ ತಿಳಿಯದೇ ಇರಲಿ ಅಂತ ನನಗೆ ಹೊಟ್ಟೆ ಹಸಿವಾಗುತ್ತಿದೆ, ಊಟ ಮಾಡಬೇಕು ಅಂತ ಅಡುಗೆ ಮನೆಗೆ ಬಂದು ಗೊಜ್ಜವಲಕ್ಕಿ ಮಾಡಿಕೊಂಡಳು. ಆಗ ಚಿಕ್ಕಮ್ಮ ಅವಳಿಗೆ ಗೊಜ್ಜವಲಕ್ಕಿ ಇಷ್ಟವಿಲ್ಲ ಅಲ್ಲವೇ, ವಾಂತಿ ಮಾಡಿಕೊಳ್ಳುತ್ತಿದ್ದಳು ಅಂದಾಗ ಹೌದು, ಅದರಿಂದ ನನಗೆ ತಿಳಿಯಿತು ಅದು ವಿಕ್ರಮ್ಗೆ ಇಷ್ಟ ಅಂತ. ಇಷ್ಟು ಹೊತ್ತು ಚೆನ್ನಾಗಿ ಮಲಗಿದ್ದ ಅವರ ಮಗಳು ಎದ್ದು ಬಂದು, ದಮಯಂತಿ, ಅವಳಿಗೆ ಸರಿಯಾಗಿ ಮಾಡುತ್ತೇನೆ, ನಾನು ಮದುವೆ ಮಂಟಪದಲ್ಲಿ ಇಲ್ಲ ಅನ್ನುವ ವಿಷಯವನ್ನು ತಿಳಿದು ನನಗಾಗಿ ಕಾಯದೆ ಅವನನ್ನು ಮದುವೆ ಆದಳು. ಈಗ ಸುಖವಾಗಿ ಇದ್ದಾಳೆ. ನನಗೆ ಸಿಗಬೇಕಾಗಿದ್ದ ಸುಖ, ಸಂತೋಷ, ನೆಮ್ಮದಿ ಅವಳಿಗೆ ಸಿಗುತ್ತಿದೆ. ಅದೆಲ್ಲವೂ ಅವಳಿಗೆ ಸಿಗಬಾರದು. ಹಾಗೆ ಅವುಗಳಿಂದ ಅವಳನ್ನು ದೂರ ಮಾಡುತ್ತೇನೆ ಅಂತ ಕೋಪದಿಂದ ಕಣ್ಣನ್ನು ಕೆಂಪಗೆ ಮಾಡಿಕೊಂಡಳು. ಚಿಕ್ಕಮ್ಮನಿಗೆ ಖುಷಿಯಾದರೂ ಚಿಕ್ಕಪ್ಪ ಬೇಸರದಿಂದ, ಅವಳು ನಮ್ಮನ್ನು ಕಾಪಾಡಿದ್ದಾಳೆ, ಅವಳು ನಮ್ಮ ಮನೆಗೆ ಮಹಾಲಕ್ಷ್ಮಿ. ನೀನು ಎಷ್ಟು ಕೆಟ್ಟದು ಮಾಡಿದರೂ ಅವಳು ನಿಮಗೆ ಒಳ್ಳೆಯದೇ ಮಾಡುತ್ತಾಳೆ. ಪದೇ ಪದೇ ಅವಳ ಮೇಲೆ ದ್ವೇಷ ಸಾಧಿಸಬೇಡ. ಅವಳ ಸಹನೆಗೆ ಒಂದು ಮಿತಿ ಇರುತ್ತದೆ. ಅವಳ ಸಹನೆಯ ಕಟ್ಟೆ ಮೀರಿದರೆ ಪರಿಣಾಮ ಚೆನ್ನಾಗಿ ಇರುವುದಿಲ್ಲ ಅಂತ ಕೋಪ ಮಾಡಿಕೊಂಡು ಹೊರ ನಡೆದರು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.